ಹಾಯ್ ಹಲೋ ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೀಗ ನೋಡ್ತಿರೋದು ಕ್ರೋಶ ಮಾಡ್ತಿದ್ದೀನಿ. ಕ್ರೋಶದಲ್ಲಿ ನಿಮಗೂ ಕೂಡ ಒಂದು ಸ್ವಲ್ಪ ಡೀಟೈಲಾಗಿ ಇನ್ಫಾರ್ಮೇಷನ್ ಕೊಡೋಣ ಮತ್ತು ಯಾವ್ಯಾವ ಸ್ಟಿಚ್ಚು ಅಂತ ಹೇಳೋಣ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ನೋಡ್ತಿರ್ಬೋದು, ನೀವು ಫಸ್ಟು ಚೈನ್ ಸ್ಟಿಚ್ಚು ಹಾಕ್ಕೋಬೇಕು. ಯಾವುದೇ ಒಂದು ಡಿಸೈನ್ ಮಾಡಬೇಕಾದ್ರೂ ಫಸ್ಟು ನೀವು ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಚೈನ್ ಸ್ಟಿಚ್ ಹಾಕ್ಕೊಂಡೆ ನೆಕ್ಸ್ಟು ನೀವು ಬೇರೆ ಯಾವುದೇ ಥರ ಸ್ಟಿಚ್ನ ಬೇಕಾದರೆ ರೆಡಿ ಮಾಡೋದಕ್ಕೆ ಆಗುತ್ತೆ. ಮೊದಲಿಗೆ ನಾನು ನಿಮಗೆ ಸಿಂಗಲ್ ಕ್ರೋಶೆ ಹಾಕೋದನ್ನು ಹೇಳ್ಕೊಡ್ತೀನಿ. ಫಸ್ಟು ಅದಕ್ಕೆ ಚೈನ್ ಸ್ಟಿಚ್ನ ಹಾಕ್ಕೊಳ್ಳಿ. ಚೈನ್ ಸ್ಟಿಚ್ ಆದಮೇಲೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನಿಲ್ಲಿ 20 ಚೈನ್ಸ್ ಹಾಕ್ಕೊತೀನಿ. ಹಾಗೆ ನಿಮಗೆ ಸ್ವಲ್ಪ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಯಾಕಂದರೆ ನಾನಿಲ್ಲಿ ನಿಮಗೆ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆ ಮತ್ತು ತ್ರಿಬಲ್ ಕ್ರೋಶೆ ಹೇಳ್ಕೊಡ್ತೀನಿ. ನೀವು ಯಾವುದೇ ಡಿಸೈನ್ ಮಾಡಬೇಕಂದ್ರೂ ಈ 4 ಸ್ಟಿಚ್ಚು ನಿಮಗೆ ನೆನಪಿದ್ರೆ ಸಾಕು. ನೋಡಿ, ಫಸ್ಟಿಗೆ ಚೈನ್ ಆದಮೇಲೆ ಒಂದು ಸ್ಟಿಚ್ ಬಿಟ್ಟು ನೆಕ್ಸ್ಟ್ ಸ್ಟಿಚ್ಚಿಂದ ನೀವು ಈ ಥರ ಹಾಕ್ಕೊಂಡು ಹೋಗಬೇಕು. ಸೊ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರ ಸುತ್ತಕೊಂಡು ಹೊರಗಡೆ ತಂದು 2 ಲೂಪ್ಸ್ ಇಂದ ಒಂದು ಎಳೆ ತಗೋಬೇಕು. ಸೊ ಹೀಗೆ 2 ಲೂಪ್ಸಿಂದ ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ಸುತ್ತಕೊಂಡು ತಿರ್ಗಾ ಚೈನಿಂದ ಆಚೆ ತೆಗೆದು 2 ಲೂಪ್ಸ್ ಆಗುತ್ತೆ. ತಿರ್ಗಾ ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದೇ ಲೂಪಿಗೆ ಮಾಡ್ಕೋಬೇಕು. ಸೊ ಇದು ಸಿಲ್ಕ್ ಕ್ರೋಶ ಮಾಡೋರಿಗೆ, ಸಿಲ್ಕ್ ಥ್ರೆಡ್ಡಲ್ಲಿ ಕುಚ್ಚಾಕ್ತಾರಲ್ಲ ಅವರಿಗಿದು ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಹಾಗಂತ ಬೇರೆಯವ್ರಿಗೆ ಬರಲ್ಲ ಅಂತಲ್ಲ, ಎಲ್ಲರಿಗೂ ಈಸಿಯಾಗೇ ಬರುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಈಸಿಯಾಗಿ ನೀವು ಇದನ್ನು ಮಾಡ್ಕೊತಾ ಹೋಗ್ಬೋದು. ನೀವೇನೇ ಒಂದು ಡಿಸೈನ್ ಮಾಡ್ತೀರಾ ಅಂತಂದರೆ ಈ 4 ಡಿಸೈನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅದನ್ನು ಪರ್ಫೆಕ್ಟಾಗಿ ಕಲಿಬೇಕು. ಮತ್ತು ನೀವೇನಾದರೂ ನೋಟ್ ಮಾಡಿ ಇಟ್ಕೋತೀನಿ ಅನ್ನೋದು ಆದರೆ ಇದು 120 ಸ್ಟಿಚ್ಚಸ್ಸು ಆ ಥರ ಹಾಕ್ಕೊಂಡು ಅದನ್ನ ಕಟ್ ಮಾಡಿ ನೀವು ಬೇಕಾದರೆ ಯಾವುದಾದ್ರೂ ಒಂದು ಬುಕ್ಕಲ್ಲಿ ಅದನ್ನ ನೀವು ಅಂಟಿಸ್ಕೊಂಡು ನೋಟ್ಸ್ ರೀತಿ ಯೂಸ್ ಮಾಡ್ಕೋಬೋದು. ಸಪೋಸ್ ನಿಮಗೆ ಯಾವುದನ್ನ ಸ್ಟಿಚ್ ಮರ್ತೋಯ್ತು ಅಂತ ಆದಾಗ ನಿಮಗೆ ಅದು ಒಂದು ಸರಿ ನೋಟ್ಬುಕ್ನ ತೆಗೆದಾಗ ನಿಮಗದು ಈಸಿಯಾಗಿ ಗೊತ್ತಾಗುತ್ತೆ. ಇದು ಪ್ರೊಫೆಷನ್ನಾಗಿ ಅಳವಡಿಸ್ಕೊತೀನಿ ಅನ್ನೋರಿಗೆ ಬೇಕಾದರೆ ನೀವು ರೆಫ್ರೆನ್ಸಿಗೆ ಅಂತ ಬುಕ್ ಥರ ಮಾಡ್ಕೋಬೋದು, ಯೂಸ್ ಆಗುತ್ತೆ. ನಾನು ಕೂಡ ನೆಕ್ಸ್ಟು ಅಪ್ಕಮಿಂಗ್ಸ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದನ್ನ ನಾನು ಹೇಗೆ ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಈಗ ನೋಡ್ತಿರ್ಬೋದು, ಸಿಂಗಲ್ ಕ್ರೋಶೆ ಆಗ್ತಾಯಿದೆ. ಸೊ ಏನೂ ಇಲ್ಲ, ಸಿಂಪಲ್. ಅದು ನೀಡಲ್ ಒಳಗೆ ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ಹೊರಗೆ ತಂದು ದಾರ ಸುತ್ತಕೊಂಡು ತಿರ್ಗಾ ಅದೇ ಚೈನಿಂದ ಹೊರಗೆ ತಂದು 2 ಲೂಪ್ ಆಗುತ್ತೆ. 2 ಲೂಪಿಂದ ದಾರನ ಹೊರಗಡೆ ತರಬೇಕು. ನಿಮಗಾಗ ಸಿಂಗಲ್ ಕ್ರೋಶ ಈಸಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕಿ ಮುಗಿಸ್ತೀನಿ ಮತ್ತು ಇದನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊತೀನಿ. ಎಂತಕ್ಕೆ ಅಂದರೆ ನಾನು ನನ್ನ ಬುಕ್ಗೆ ಪೇಸ್ಟ್ ಮಾಡೋದಕ್ಕೆ. ಈ ಕ್ರೋಶೆಯಿಂದ ಏನು ಯೂಸು ಅಥವಾ ಇದನ್ನೇನು ಮಾಡಬೇಕು ಅನ್ನೋದು ಆದರೆ ಏಂತಕ್ಕೆ ಕ್ರೋಶ ತುಂಬ ಇದು ಆಗಿನ ಕಾಲದಿಂದ ತುಂಬ ಟ್ರೆಂಡಿಯಾಗಿ ಬಂದಿರೋದು. ಬಟ್ ಮಿಡಲಲ್ಲಿ ಯಾರು ಕೂಡ ಇದನ್ನು ಅಷ್ಟು ಎಣಿಯಲ್ಲ, ಅಂದರೆ ಇದನ್ನು ಎಣಿಯೋದು ಅಂತಲೇ ಅಂತಾರೆ. ಯಾರು ಕೂಡ ಅಷ್ಟೊಂದು ಯೂಸ್ ಮಾಡಲ್ಲ. ಬಟ್ ತುಂಬ ಜನ ಈ ಕ್ರೋಶೆ ವರ್ಕ್ನ ಇಷ್ಟಪಡ್ತಾರೆ. ಏಂತಕ್ಕೆ ಇದನ್ನು ನಾವು ಮಾಡ್ತೀವಿ ಅಂತಂದರೆ, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ಲು ತುಂಬಾ ಕಡಿಮೆ ಆಗುತ್ತೆ ಇದನ್ನು ಮಾಡ್ತಾ. ಏನಕ್ಕೆ ಹೇಗೆ ಕಡಿಮೆ ಆಗುತ್ತೆ ಸ್ಟ್ರೆಸ್ ಲೆವೆಲ್ಲು ಅಂತಂದರೆ, ನಾನೀಗ ತಿರ್ಗಾ ಚೈನ್ನ ಹಾಕ್ಕೊತಿದ್ದೀನಿ. ನಿಮಗೆ ಸ್ಟ್ರೆಸ್ ಲೆವೆಲ್ ಹೇಗೆ ಕಡಿಮೆ ಆಗುತ್ತೆ ಅಂದರೆ, ನೀವೊಂದು ಪ್ಯಾಟ್ರನ್ನ ತೊಗೊಂಡು ಅದನ್ನು ಡಿಸೈನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ.
ನಿಮ್ಮ ಗಮನ ಎಲ್ಲ ಆ ಡಿಸೈನ್ ಮೇಲೆ ಇರುತ್ತೆ. ಸೊ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆಗ ಈ ಕ್ರೋಶ ಮೇಲೇ ಇರುತ್ತೆ. ಆಗ ನಿಮಗೇನಾಗುತ್ತೆ ಅಂದರೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಸೊ ನೋಡಿ, ಈಗ ನಾನು ಇಲ್ಲಿ ಚೈನ್ನ ಹಾಕ್ಕೊಂಡೆ. ಚೈನ್ ಹಾಕ್ಕೊಂಡಾದ್ಮೇಲೆ ಈಗ ಹಾಫ್ ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಸೊ ನೋಡ್ಬೋದು, ಹಾಫ್ ಡಬಲ್ ಕ್ರೋಶಗೆ ನೀವೇನು ಮಾಡಬೇಕಂದ್ರೆ ಫಸ್ಟೇ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಂದ ನೀವು ಚೈನ್ ಒಳಗೆ ಚೈನ್ ಒಳಗೆ ನೀಡಲ್ ಹಾಕಿ ಹೊರಗೆ ತಂದು ತಿರ್ಗಾ ದಾರ ಸುತ್ತಕೊಂಡು ಚೈನಿಂದ ಹೊರಗೆ ತಂದರೆ ನಿಮಗೆ 3 ಲೂಪ್ಸ್ ಕಾಣಿಸುತ್ತೆ. 3 ಲೂಪಿಂದ ಒಂದೇ ಸಾರಿ ದಾರ ಸುತ್ತಕೊಂಡು ಹೊರಗೆ ತಂದಾಗ ನಿಮಗೆ ಹಾಫ್ ಡಬಲ್ ಕ್ರೋಶ ಬರುತ್ತೆ. ಸೊ ಇನ್ನೊಂದು ಸಾರಿ ಹೇಳ್ತಿದ್ದೀನಿ, ನೋಡ್ಕೊಳ್ಳಿ. ಚೈನ್ ಒಳಗಡೆ ಫಸ್ಟು ಚೈನಿಗೆ ನೀಡಲ್ನ ಹಾಕ್ಕೊಂಡು ನೀಡಲ್ಲಿಗೆ ಫಸ್ಟು ದಾರನ ಸುತ್ತಕೊಂಡು ಚೈನ್ ಒಳಗಿಂದ ಹೊರಗೆ ತಂದು ತಿರ್ಗಾ ದಾರನ ನೀಡಲ್ ಮೇಲೆ ಸುತ್ತಕೊಂಡು ಚೈನಿಂದ ಹೊರಗೆ ತಂದು 3 ಲೂಪಿಂದ ಒಂದೇ ಸರಿ ದಾರನ ಈಚೆ ತಂದಾಗ ನಿಮಗೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಸೊ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಚೈನ್ ಒಳಗಿಂದ ಹೊರಗೆ ತನ್ನಿ, ತಿರ್ಗಾ ದಾರ ಸುತ್ಕೊಳ್ಳಿ, ಹೊರಗೆ ತಂದು ತಿರ್ಗಾ ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಲೂಪ್ ಇರುತ್ತಲ್ಲ, 3 ಲೂಪಿಂದ ಅಟ್ ಎ ಟೈಮ್ ನೀವು ನೀಡಲ್ನ ಹೊರಗೆ ತಂದಾಗ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಈ ಪ್ರಾಜೆಕ್ಟ್ನ ನೀವು ಎಂತಕ್ಕೆ ಬೇಕಾದರೂ ಬಳಸ್ಬೋದು. ಸ್ವೆಟರ್ ಮಾಡ್ಬೋದು, ಸ್ವೆಟರಿಗೆ ಯೂಸ್ ಮಾಡ್ಬೋದು, ಸ್ಕಾರ್ಫ್ ಮಾಡ್ಬೋದು, ಮನೆಗೆ ತೋರಣ ಮಾಡ್ಬೋದು. ನಿಮ್ಮ ಮನೇಲಿ ಹೆಣ್ಮಕ್ಳೇನಾದರೂ ಇದ್ದರು ಅಂದರೆ ಆರಾಮಾಗಿ ಏರ್ ಆಕ್ಸೆಸರೀಸು ಆ ಥರ ಎಲ್ಲ ನೀವು ಮಾಡಿ ಕೊಡ್ಬೋದು. ನೀವು ಹೊರ್ಗಡೆ ಅಂದರೆ ದುಡಿಯೋಕ್ಕೆ ಹೋಗಲ್ಲ, ಫ್ರೀಯಾಗಿದ್ದೀವಿ, ಫ್ರೀ ಟೈಮಲ್ಲಿ ಮಾಡ್ಕೊತೀವಿ, ನಮ್ಮ ಟೈಮ್ ಪಾಸಿಗೆ ನಾವು ಮಾಡ್ತೀವಿ ಅನ್ನೋದಾದರೆ ಇದರಲ್ಲಿ ಡಾಲ್ಸು, ರೋಸು ಪ್ರತಿಯೊಂದನ್ನು ನೀವು ಮಾಡ್ಬೋದು. ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ. ನಾನು ನಿಮಗೆ ಮುಂದೆ ಹೋಗ್ತಾ ನಾನು ತೋರಿಸ್ತೀನಿ ನಿಮಗೆ ಯಾವ್ಯಾವ ಡಿಸೈನ್ ಮಾಡ್ಬೋದು, ಯಾವ್ಯಾವ ಥರ ಬರುತ್ತೆ ಅಂತಂದ್ಬಿಟ್ಟು. ನಾನು ಏರ್ ಆಕ್ಸೆಸರೀಸ್ ಎಲ್ಲ ಮಾಡಿದಾಗ ನನ್ನ ಮಗಳ ಮೇಲೇ ಪ್ರಯೋಗ ಮಾಡೋದು. ಅಂದರೆ ಅವಳಿಗೆ ಎಲ್ಲನೂ ಹಾಕಿ ನಾನು ನೋಡ್ತೀನಿ. ಸೊ ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾಗ ಡಿಫ್ರೆಂಟಾಗಿ ನಿಮ್ಮ ಮಕ್ಕಳು ಕಾಣಿಸ್ಬೇಕು ಅಂತ ಅನ್ನಿಸ್ದಾಗ ಒಂದೊಂದು ಏರ್ ಆಕ್ಸೆಸರೀಸು ನೀವೇ ರೆಡಿ ಮಾಡಿ ಹಾಕಿ ಕಳಿಸ್ದಾಗ ಅದರಲ್ಲಿ ಸಿಗೋ ಅಂಥ ಖುಷಿನೇ ಬೇರೆ ಆಗಿರುತ್ತೆ. ಇದು ಒಂದಕ್ಕೆ ಅಂತ ಅಲ್ಲ, ನೀವೇ ಸ್ವೆಟರ್ ಸ್ವಿಂಗ್ ಮಾಡ್ಬೋದು, ನೀವೇ ಸ್ವೆಟರ್ ಸ್ಟಿಚ್ ಮಾಡ್ಬೋದು. ಪ್ರತಿಯೊಂದೂ ನೀವೇ ಮಾಡಿದಾಗ, ಈಗ ನಾವು ಹೊರಗಡೆಯಿಂದ ತಂದು ಮಾಡೋದಕ್ಕೂ ನಾವೇ ರೆಡಿ ಮಾಡಿ ಮಾಡೋದಕ್ಕೂ ಅದು ಕೊಡೋ ಒಂದು ಖುಷಿನೇ ಬೇರೆ ಥರ ಇರುತ್ತೆ. ನೋಡಿ, ನಾನೀಗ ಹಾಫ್ ಡಬಲ್ ಕ್ರೋಶನೂ ಕಂಪ್ಲೀಟ್ ಮಾಡಿದೆ. ಸೊ ಅದನ್ನು ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿ ಕಟ್ ಮಾಡಿ ದಾರಾನ ತೆಗೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಈಗ ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. ಡಬಲ್ ಕ್ರೋಶೆ ಆ್ಯಸ್ ಯೂಶ್ವಲ್ ನೀವು ಏನೇ ಒಂದು ಡಿಸೈನ್ ಮಾಡ್ತೀನಿ ಅಂತ ಅಂದ್ರೂ ಫಸ್ಟು ನಿಮಗೆ ಬೇಕಾಗಿರೋದು ಚೈನ್ ಸ್ಟಿಚ್ ಹಾಕ್ಕೊಂಡೆ ನೀವು ಮಾಡಬೇಕು. ಮತ್ತು ಕೆಲವೊಂದು ಡಿಸೈನಲ್ಲಿ ಸರ್ಕಲ್ ಬರುತ್ತೆ, ಅಂದರೆ ರೌಂಡ್ ಶೇಪು ಆ ಥರ ಮಾಡುವಾಗ ರೌಂಡ್ ಶೇಪಲ್ಲೂ ಚೈನ್ ಸ್ಟಿಚ್ ಬಳಸಿ ರೌಂಡ್ ಶೇಪ್ ಮಾಡೋದು ಇದೆ. ಮತ್ತು ಹಾಗೆ ರೌಂಡ್ ಚೈನ್ ಸ್ಟಿಚ್ ಯೂಸ್ ಮಾಡ್ದೇ ಹಾಗೆ ಮಾಡೋದು ಕೂಡ ಇದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರೌಂಡ್ ಸ್ಟಿಚ್ ಮಾಡಿ ಅದರಲ್ಲಿ ಫ್ಲವರ್ ಆಗಲಿ ಏನಾದರೂ ಮಾಡೋದಾದರೆ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ, ಈಗ ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. ಸೊ ಚೈನ್ ಹಾಕ್ಕೊಂಡು ಅದಾದಮೇಲೆ ಒಂದೆಳೆ ದಾರ ಸುತ್ತಕೊಂಡು ನೀಡಲ್ ಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸ್ಟಿಚ್ ಬಿಟ್ಟು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಈ ಥರ ಹೆಣ್ಕೋಬೇಕು. ಆಗ ನಿಮಗದು ಡಬಲ್ ಕ್ರೋಶೆ ಆಗುತ್ತೆ. ಸೊ ನೀಡಲ್ ಮೇಲೆ ದಾರ ಸುತ್ತಕೊಂಡು ಚೈನಿಂದ ಹೊರಗೆ ತಂದು ತಿರ್ಗಾ ನೀಡಲ್ ಮೇಲೆ ದಾರ ಸುತ್ತಕೊಂಡು ಚೈನಿಂದ ಹೊರಗೆ ತಂದು 2ರಿಂದ 1 2ರಿಂದ 1 ಇಷ್ಟೇ. ಈ ಥರ ಮಾಡಿದಾಗ ನಿಮಗೆ ಡಬಲ್ ಕ್ರೋಶ ಆಟೋಮೆಟಿಕ್ಲಿ ಫಾರ್ಮ್ ಆಗುತ್ತೆ. ತುಂಬ ಈಸಿ ಇದನ್ನು ಕಲಿಯೋದು ಅಂತ ಏನು ಡಿಫಿಕಲ್ಟ್ ಅಲ್ಲ. ಬಟ್ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಇದ್ದರೆ ಏನು ಬೇಕಾನ ಕಲಿಬೋದು.
ಮತ್ತು ಇದರಲ್ಲಿ ತುಂಬ ಥರ ಪ್ಯಾಟ್ರನ್ಸ್ ಬರುತ್ತೆ. ಅದನ್ನು ನೀವು ಶಾಲು ಮಾಡೋದಕ್ಕೆ ಅದಕ್ಕೆ ಎಲ್ಲ ಯೂಸ್ ಮಾಡ್ಕೋಬೋದು. ಇಲ್ಲ ನಾವು ಇದನ್ನು ಪ್ರೊಫೆಷ್ನಲಾಗಿ ಮಾಡ್ಕೊತೀವಿ ಈ ಒಂದು ವರ್ಕ್ನ ಅಂತಂದರೆ ಆರಾಮ್ಸೆ ಮಾಡ್ಬೋದು. ಪ್ರೊಫೆಷ್ನಲಾಗಿ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಅಂಥ ಒಂದು ರಿಸ್ಕ್ ಅಂತ ಏನೇನೂ ಇಲ್ಲ. ಈಸಿಯಾಗಿ ಮಾಡ್ಬೋದು. ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ. ಎಲ್ಲ ಥರ ಯಾರ್ನ್ಸ್ ಅವೈಲಬಲ್ ಇರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಅಂದರೆ ತುಂಬ ದಪ್ಪದಿಂದ ಹಿಡ್ದು ಯಾನ್ಸು ನಿಮಗೆ ತುಂಬ ಸಣ್ಣದವರೆಗೂ ಸಿಗುತ್ತೆ. ಕಾಟನ್ ಯಾನ್ ಸಿಗುತ್ತೆ, ಪಫಿ ಯಾನ್ಸ್ ಅಂತ ಸಿಗುತ್ತೆ. ಅದನ್ನೆಲ್ಲ ನಾನು ನೆಕ್ಸ್ಟು ನನ್ನ ಅಪ್ಕಮಿಂಗ್ಸ್ ವೀಡಿಯೋದಲ್ಲಿ ನಾನು ಪರ್ಚೇಸ್ ಮಾಡುವಾಗ ನಿಮಗೆ ನಾನು ತೋರಿಸ್ತೀನಿ ಅದರಿಂದ ಅದು ಯಾವ್ಯಾವುದನ್ನ ಏನೆಂತಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ನೀವು ಇದರಲ್ಲಿ ವ್ಯಾಲೆಟ್ ಮಾಡ್ಬೋದು, ಪರ್ಸ್ ಮಾಡ್ಬೋದು, ವೆರೈಟಿ ಟೈಪ್ಸ್ ಆಫ್ ಡಿಸೈನ್ಸ್ ನೀವು ಮಾಡ್ಬೋದು. ಆಲ್ರೆಡಿ ತುಂಬ ಯೂಟ್ಯೂಬಲ್ಲಿ ನೀವು ಕೂಡ ನೋಡಿರ್ತೀರ. ಅದರ ಬಗ್ಗೆ ಇನ್ನು ಹೆಚ್ಚಿಗೆ ಹೇಳೋ ಅಂಥದ್ದು ಅಂತ ಏನು ಯಾರಿಗೂ ಗೊತ್ತೇ ಇಲ್ಲ ಅನ್ನೋ ಅಂಥದ್ದೆಲ್ಲ ಏನೂ ಇಲ್ಲ. ಬಟ್ ಏನಂದರೆ ನಮಗೆ ಅದು ಮಾಡೋದಕ್ಕೆ ಒಂದು ಮೆಥಡ್ ಅನ್ನೋದು ಇರಬೇಕು. ಹೆಂಗೆ ಮಾಡಬೇಕು, ಯಾವ ಥರ ತೊಗೊಂಡು ಬರಬೇಕು ಅದನ್ನು ಅನ್ನೋದು ಇರಬೇಕು. ಬಿಸ್ನೆಸ್ ಆಗಿ ಮಾಡೋದು ಅಂತ ಅಂದರೆ ಆರಾಮ್ಸೆ ನೀವು ಈ ಒಂದು ರೋಸಲ್ಲಿ ಗಾರ್ಲ್ಯಾಂಡ್ ಮಾಡೋದು ಅಂದರೆ ಕ್ರೋಶದಲ್ಲಿ ರೋಸ್ ಮಾಡಿ ನೀವು ಅದನ್ನೇ ಹಾರವಾಗಿ ಕನ್ವರ್ಟ್ ಮಾಡಿ ಬೇಕಾದರೆ ಫೋಟೋಗಳಿಗೆಲ್ಲ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ರೀಯೂಸಬಲ್ಲು. ನೀವು ಹೇಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈಗ ಡಬಲ್ ಕ್ರೋಶ ಮುಗೀತು. ಸೊ ನೆಕ್ಸ್ಟು ನಾನು ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ. ಅದಕ್ಕೂ ಕೂಡ ಚೈನ್ ತೊಗೋಬೇಕು ಆ್ಯಸ್ ಇಟ್ ಈಸು. ಚೈನ್ ಹಾಕ್ಕೊಳ್ಳಿ. ಮೊದಲಿಗೆ ಚೈನ್ ಹಾಕ್ಕೊಂಡು ಅದರಲ್ಲಿ ತ್ರಿಬಲ್ ಕ್ರೋಶ ಮಾಡಬೇಕು. ಬಿಸ್ನೆಸ್ ಆಗಿ ಮಾಡ್ತೀನಿ ಅಂತ ಅಂದರೆ ನೀವು ವೆರೈಟೀಸು ಎಲ್ಲ ಥರದ್ದು ಮಾಡ್ಬೋದು. ಬಟ್ ನಿಮಗೆ ಯಾವುದು ಈಸಿ ಆಗುತ್ತೆ, ಒಂದೇ ಒಂದು ಪ್ಯಾಟ್ರನ್ ಮೇಲೆ ನೀವು ಸ್ಟಿಕ್ಕನ್ ಆಯಿತು ಅಂತಂದರೆ ಓಕೆ, ಅದು ನಿಮಗೆ ತುಂಬ ಸಕ್ಸಸ್ಸನ್ನು ಕೊಡುತ್ತೆ. ಈಗ ಎಕ್ಸಾಂಪಲು ನೀವೇನಾದರೂ ಉಲ್ಲನ್ ಮಾಡ್ತೀನಿ, ತೋರಣ ಮಾತ್ರ ಸೇಲ್ ಮಾಡ್ತೀನಿ ರೆಡಿ ಮಾಡಿ ಅಂತಂದರೆ ವೆರೈಟಿ ಟೈಪ್ಸ್ ಆಫ್ ತೋರಣನ ನೀವು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ನೀವು ಇನ್ಸ್ಟಾದಲ್ಲೋ ಇಲ್ಲಾಂದರೆ ಯೂಟ್ಯೂಬಲ್ಲೋ ಹಾಕಿ ಅಪ್ಲೋಡ್ ಮಾಡಿ ಅದನ್ನು ನೀವು ಬೇಕಾದ್ರೆ ಸೇಲ್ ಮಾಡ್ಬೋದು. ನಿಮಗದು ಆರಾಮ್ಸೆ ಸೇಲ್ ಆಗುತ್ತೆ. ಈ ಫೆಸ್ಟಿವಲ್ ಟೈಮಲ್ಲೆಲ್ಲ ತುಂಬ ಸೇಲ್ ಆಗುತ್ತೆ. ಮಾರ್ಕೆಟಿಂಗ್ ಮಾಡೋದು ನಿಮಗೆ ಅದು ಗೊತ್ತಿರಬೇಕು, ನ್ಯಾಕ್ ಇರಬೇಕು. ಸೊ ಆಗ ನಿಮಗೆ ಸೇಲ್ ಆಗುತ್ತೆ. ಸೊ ನೋಡಿ ನಾನಿಲ್ಲಿ ಚೈನ್ ಹಾಕ್ಕೊಂಡು ಈಗ ಇದು ಏನು ಅಂತಂದರೆ ತ್ರಿಬಲ್ ಕ್ರೋಶೆ. ಡಬಲ್ ಕ್ರೋಶೆಗೆ ನಾವು ಒಂದೇ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ಕೋತೀವಿ. ಬಟ್ ತ್ರಿಬಲ್ ಕ್ರೋಶೆಗೆ ನಾವು 2 ಸಾರಿ ದಾರ ಸುತ್ಕೊತೀವಿ. 2 ಸಾರಿ ದಾರ ಸುತ್ಕೊಂಡು ಚೈನ್ ಒಳಗಿಂದ ನೀಡಲ್ನ ಆಚೆ ತಂದು ತಿರ್ಗಾ ನೀಡಲ್ ಮೇಲೆ ಇನ್ನೂ ಒಂದು ಸಾರಿ ದಾರ ಸುತ್ಕೊಂಡು ಅದೇ ಚೈನಿಂದ ಹೊರಗಡೆ ತಂದು 2ರಿಂದ 1 2ರಿಂದ 1 2ರಿಂದ 1 ಆ ಥರ ಮಾಡಿದಾಗ ನಿಮಗೆ ತ್ರಿಬಲ್ ಕ್ರೋಶೆ ಆಗುತ್ತೆ. ಸೊ ನೋಡಿ ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡು ಚೈನಿಂದ ಹೊರಗಡೆ ತಂದು ತಿರ್ಗಾ ಒಂದು ಸತಿ ದಾರ ಸುತ್ಕೊಂಡು ಅದೇ ಚೈನಿಂದ ಹೊರಗಡೆ ತಗೊಬಂದು 2ರಿಂದ 1 2ರಿಂದ 1 ಮಾಡಿದಾಗ ನಿಮಗೆ ತ್ರಿಬಲ್ ಕ್ರೋಶೆ ಕ್ರಿಯೇಟ್ ಆಗುತ್ತೆ. ಸೊ ಇದು ತ್ರಿಬಲ್ ಕ್ರೋಶೆ ಮಾಡೋದು. ಇದು ನಿಮಗೆ ಆ್ಯಸ್ ಯೂಶ್ವಲ್ ಎಂತಕ್ಕೆ ಅಂದರೆ ತುಂಬ ಬ್ರಾಡಾಗಿ ನಿಮಗೆ ಬೇಕು ಡಿಸೈನ್ಸು ಅಂತ ಅಂದಾಗ ಈ ತ್ರಿಬಲ್ ಕ್ರೋಶೆ ಯೂಸ್ ಆಗುತ್ತೆ. ಮತ್ತು ಫ್ಲವರ್ಸಿಗೆಲ್ಲ ಈ ತ್ರಿಬಲ್ ಕ್ರೋಶೆ ಯೂಸ್ ಆಗುತ್ತೆ. ನಾನು ನಿಮಗೆ ನನ್ನ ಫ್ಲವರ್ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಟಿಚಸ್ ಎಂತಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಅದೇ ಆ್ಯಸ್ ಯೂಶ್ವಲ್ ತೋರಣ ಅದೆಲ್ಲ ಸೇಲ್ ಮಾಡ್ಬೋದು, ಇಲ್ಲ ಸೇಲ್ ಮಾಡ್ತೀರ ಪರ್ಟಿಕ್ಯುಲರಾಗಿ ಒಂದೇ ಒಂದು ಡಿಸೈನ್ ಮೇಲೆ ಮಾಡ್ತೀವಿ ಅನ್ನೋದಾದ್ರೂ ಮಾಡ್ಬೋದು, ನೀವು ಸಕ್ಸಸ್ ಆಗ್ತೀರಾ. ಇಲ್ಲ ನಾನು ಎಲ್ಲ ಥರದ್ದು ಮಾಡ್ತೀನಿ ಅಂತ ಅಂದಾಗ ಓಕೆ, ನೀವು ಅದರಲ್ಲೂ ಬೇಕಾದ್ರೆ ನೀವು ಎಲ್ಲ ಥರನೂ ಮಾಡ್ಬೋದು. ತೋರಣ ಆಗಿರ್ಬೋದು, ಹಾರಗಳಾಗಿರ್ಬೋದು, ಇಲ್ಲ ಅಂದರೆ ಟೊಪ್ಪಿ ಮಾಡ್ಬೋದು, ಮಕ್ಕಳಿಗೆ ಸ್ವೆಟರು, ಸ್ಕಾರ್ಫು, ಆಮೇಲೆ ಶೂಸು, ಮತ್ತು ಇದು ಸಾಕ್ಸು, ಹ್ಯಾಂಡ್ ಗ್ಲೌಸು ಎಲ್ಲ ಥರದ್ದನ್ನು ನೀವು ಇದರಲ್ಲಿ ಮಾಡ್ಬೋದು.
ತುಂಬ ಚೆನ್ನಾಗಿ ಡಿಸೈನ್ಸ್ ಬರುತ್ತೆ ಮತ್ತು ಬೆಚ್ಚಗೂ ಇರುತ್ತೆ, ರೀಯೂಸಬಲ್ಲು ಇರುತ್ತೆ, ನಿಮಗೆ ಬೇಗ ಹಾಳಾಗೋದಿಲ್ಲ, ತುಂಬ ದಿನ ಬಾಳಿಕೆನೂ ಬರುತ್ತೆ, ನೀವೇ ಮಾಡಿದ್ದೀರಾ ಅನ್ನೋ ಒಂದು ಖುಷಿನೂ ನಿಮಗಿರುತ್ತೆ. ಆದಷ್ಟು ಟ್ರೈ ಮಾಡಿ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ. ನೀವು ರೆಫ್ರೆನ್ಸಿಗೆ ಏನಾದರೂ ಬೇಕಿದ್ದರೆ ಇದನ್ನೆಲ್ಲ ನೀವೇನು ಸ್ಟಿಚ್ ಮಾಡ್ತೀರಾ ಅದನ್ನು ಒಂದೊಂದು ಕಟ್ ಮಾಡಿ ಸ್ಯಾಂಪಲ್ಗೆ ಅಂತ ಇಟ್ಕೊಂಡಾಗ ಸಡನ್ನಾಗಿ ನಾಳೆ ದಿನ ನೀವು ದೊಡ್ಡ ಪ್ರೊಫೆಷ್ನಲ್ ಆಗಿ ಕ್ರೋಶ ವರ್ಕ್ ಮಾಡ್ತೀರಾ ಅಂದಾಗ ನಿಮಗೆ ಬೇರೆಯವ್ರಿಗೆ ನೋಟ್ಸ್ ಕೊಡೋದಕ್ಕಾಗಲಿ, ಇಲ್ಲಾಂದರೆ ನೀವು ಸ್ಟಿಚ್ ಮಾಡಬೇಕು ಅಂದರೆ ಇದೇ ಪ್ಯಾಟ್ರನಲ್ಲಿ ಬೇಕಾ ಅಂತ ಬೇರೆಯವ್ರಿಗೆ ತೋರಿಸೋದಕ್ಕಾಗಲಿ ನಿಮಗೆ ಯೂಸ್ ಆಗುತ್ತೆ. ಸೊ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಡಿಸೈನು ಏನೆಂತಕ್ಕೆ ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ನಿಮಗೆ ಇನ್ನೂ ಯಾವುದಾದ್ರೂ ಕ್ರೋಶ ವೀಡಿಯೋಸು ಅದೆಲ್ಲ ಬೇಕು ಅಂತ ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಗ ನಿಮಗೆ ನಾನು ಮಾಡೋ ಪ್ರತಿಯೊಂದು ಕ್ರೋಶ ಡಿಸೈನ್ಸು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಮುಂದೆ ಇನ್ನು ಹೋಗ್ತಾ ಎಲ್ಲನೂ ಪ್ರತಿಯೊಂದು ಡೈಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆಗ ನಿಮಗೂ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಮೋರೆವರ್ ಈ ಉಲ್ಲನ್ನೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಬೆಸ್ಟು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಮಾರ್ಕೆಟಲ್ಲಿ ರೀಸನಬಲ್ ಇರುತ್ತೆ ಮತ್ತು ವೆರೈಟೀಸ್ ಇರುತ್ತೆ. ಇಲ್ಲ ನನಗೆ ಮಾರ್ಕೆಟ್ ತುಂಬ ದೂರ ಆಗುತ್ತೆ, ಬರೋಕ್ಕಾಗಲ್ಲ ಅಂತ ಅನ್ನೋರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಇದೆ ಸಿಕ್ಕಾಪಟ್ಟೆ. ನಾನೀಗ ಆಲ್ರೆಡಿ ಬೇರೆ ಯಾರನ್ನೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಅದು ಬಂದಾಗ ಅದರ ರಿವ್ಯೂ ಕೂಡ ನಾನು ನಿಮಗೆ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಯಾರಿಗಾನ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಇದು ಯಾರಿಗಾದರೂ ಯೂಸ್ಫುಲ್ ಆಗೋ ಆಗಿದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.